ಪಾರ್ಥ್ ಸಾರಥಿ ಸರ್ ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಪಾರ್ಥ್ ಸಾರಥಿ ಸರ್, ಈ ಪರ್ಟಿಕ್ಯುಲರ್ ರಷ್ಯಾ ಅಧ್ಯಕ್ಷರ ಭೇಟಿ ವಿಷಯಕ್ಕೆ ಆಮೇಲೆ ಬರ್ತೀನಿ. ಒಂದು ಲಾರ್ಜರ್ ಕ್ವಶನ್ ಇದೆ ನನಗೆ. ನರೇಂದ್ರ ಮೋದಿ ಅವರ ಈ ಸರ್ಕಾರದ ಸ್ವಲ್ಪ ಏನು ಸಾಫ್ಟ್ ಪಾಯಿಂಟ್ಗಳ ಪೈಕಿ ಅಷ್ಟೇನು ಸಾಧನೆ ಮಾಡಲಿಲ್ಲ ಅನ್ನುವಂಥ ವಿಷಯಗಳು ಬಂದಾಗ ನಾವು ಕೃಷಿ ಅದು ಇದು ಇನ್ನೂ ಸ್ವಲ್ಪ ಸಾಧನೆ ಆಗಬಹುದಾಗಿತ್ತು ಅಂತೀವಿ. ವಿದೇಶಾಂಗ ನೀತಿಯಲ್ಲೂ ಸ್ವಲ್ಪ ಎಡವಟ್ಟುಗಳಾಗಿದ್ದಾವೆ, ಅಧ್ವಾನಗಳಾಗಿದ್ದಾವೆ ಅನ್ನುವ ಚರ್ಚೆ ಆವಾಗ ಕೇಳಿಬರುತ್ತೆ. ನೀವು ಲಾರ್ಜರ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದೀನಿ, ಕೇವಲ ರಷ್ಯಾ ಅಧ್ಯಕ್ಷರ ಭೇಟಿ ಮಾತ್ರ ಅಲ್ಲ, ಬಾಂಗ್ಲಾದೇಶ, ನಮ್ಮ ಸುತ್ತಲಿನ ದೇಶಗಳ ಜೊತೆಗೆ ಏನೇನಾಯಿತು, ಮಲೇಷ್ಯಾ, ಬಾಂಗ್ಲಾದೇಶ, ಮಯನ್ಮಾರು, ನೇಪಾಳ, ಇನ್ನು ಅಮೇರಿಕದ ಜೊತೆಗಿನ ಈ ಹಿಸ್ಟಾರಿಕಲ್ ತಿಕ್ಕಾಟ. ಹೌದಾ ವಿದೇಶಾಂಗ ನೀತಿ ಎಲ್ಲರೂ ಹಳಿ ತಪ್ಪಿದೆ ಅಂತ ಅನಿಸುತ್ತಾ ನಮಗೆ? ಇದು ತಾವು ಹೇಗೆ ನೋಡ್ತೀರಾ, ಓಕೆ, ಆ ದೃಷ್ಟಿಕೋನದ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಒಂದು ರೀತಿಯಲ್ಲಿ ನೋಡಿದ್ರೆ ಸುಮಾರು 10-15 ವರ್ಷದಿಂದ ಒಂಥರ ವರ್ಲ್ಡ್ ಆರ್ಡರೇ ಚೇಂಜ್ ಆಗ್ತಾ ಇದೆ. ಮೊದಲಿದ್ದ ಹಾಗೆ, ಮೊದಲು ಒಂದು ಕಡೆ ಸೋವಿಯತ್ ಯೂನಿಯನ್ನು, ಒಂದು ಕಡೆ ಅಮೇರಿಕಾ ಇತ್ತು, ಹೌದು, ಕೋಲ್ಡ್ ವಾರ್ ಇತ್ತು. ಅದಾದಮೇಲೆ ಯೂನಿಲ್ಯಾಟ್ರಲಿಸಮ್ ಬಂದ್ಬಿಡ್ತು, ಅಮೇರಿಕಾ ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಈಗ ಸುಮಾರು 15 ವರ್ಷದಿಂದ ಎಲ್ಲಿ ನೋಡಿದ್ರು ಇದು ಅಮೇರಿಕಾದ ಏಕಚಕ್ರಾಧಿಪತ್ಯಕ್ಕೊಂದು ಹೋಗಿ ಈಗ ಮಲ್ಟಿಲ್ಯಾಟ್ರಲಿಸಮ್ ಬರ್ತಾ ಇದೆ. ಇದು ಆಗ್ತಾ ಇರೋ ಸಮಯದಲ್ಲಿ ನಿಮ್ಮ ವಿದೇಶ ನೀತಿಯನ್ನು ನಮಗೆ ಅವರೂ ಬೇಕು ಇವರೂ ಬೇಕು, ಯಾರಿಗೂ ಏನು ನಮ್ಮ ಎನಿಮಿ ಅಲ್ಲ, ಆ ರೀತಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಸುಮಾರು 10 ವರ್ಷದಿಂದ. ಅದನ್ನು ನೋಡಿದ್ರೆ ಓಕೆ, ಎಲ್ಲ ದೇಶಗಳು, ನಮ್ಮ ಭಾರತ ಒಂದೇ ಅಂತಲ್ಲ, ಅಮೆರಿಕ ಕೂಡ ಅದರ ಸುತ್ತಮುತ್ತ ಯಾವ್ಯಾವ ಸಣ್ಣ ದೇಶಗಳಿರುತ್ತೆ ಅವರ ಜೊತೆ ಎಲ್ಲ ಸ್ವಲ್ಪ ಸಂಬಂಧ ಆವಾಗಲೇ ಆಗ್ತಾ ಇರುತ್ತೆ. ಯಾಕೆಂದರೆ ಈ ಸಣ್ಣ ಚಿಕ್ಕ ರಾಷ್ಟ್ರಗಳು ಏನು ಮಾಡ್ತಾರೆ, ಅವರು ಅಭಿವೃದ್ಧಿ ಆಗೋದಕ್ಕೆ, ಅವ್ರಿಗೆ ಮಾಡೋದಕ್ಕೆ ಅವರು ದೊಡ್ಡ ರಾಷ್ಟ್ರಗಳನ್ನು ಉಪಯೋಗಿಸ್ಕೊಳ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೇಪಾಳ ಇರ್ಬೋದು ಅಥವಾ ಬಾಂಗ್ಲಾದೇಶ್ ಇರ್ಬೋದು, ಒಂದು ರೀತಿಯಲ್ಲಿ ಚೈನಾ ಇದೆ, ಇನ್ನೊಂದು ರೀತಿಯಲ್ಲಿ ಭಾರತ ಇದೆ, ಎರಡನ್ನೂ ಉಪಯೋಗಿಸ್ಕೊಂಡು ಎಲ್ಲಿಂದ ಮ್ಯಾಕ್ಸಿಮಮ್ ಅವ್ರಿಗೆ ಸಿಗುತ್ತೆ ಅದನ್ನು ಮಾಡ್ಕೊಳಕ್ಕೆ ಹೋಗ್ತಾರೆ. ಆದ್ದರಿಂದ ಅದರಲ್ಲಿ ಈಗ ನೋಡಿ, ಉಕ್ರೇನ್ ಯುದ್ಧ ಶುರು ಆಗ್ತಾ ಇದ್ದ ಹಾಗೇ ಎಲ್ಲ ಅಮೇರಿಕಾಯಿಂದ ಹಿಡಿದು ಅಮೇರಿಕಾ, ಯುರೋಪು ಎಲ್ಲರೂ ಭಾರತದ ಮೇಲೆ ಎಷ್ಟು ಒತ್ತಡ ತಂದರು ಅಂದರೆ, ಅಲ್ಲಿ ಆಯಿಲ್ ತಗೋಬಾರ್ದು, ಏನೂ ತಗೋಬಾರ್ದು, ಅಲ್ಲಿಂದ ನೀವು S-400 ತಗೋಬಾರ್ದು, ಆಂಟಿ ಮಿಸೈಲ್ ಸಿಸ್ಟಮ್ ತಗೋಬಾರ್ದು, ಎಷ್ಟೊಂದು ಪ್ರೆಷರ್ ಹಾಕಿದ್ರು. ಇಷ್ಟೆಲ್ಲ ಪ್ರೆಷರ್ ಹಾಕಿದ್ರು ಕೂಡ ನಮಗೆ ಅಮೆರಿಕ ಜೊತೆ ಸಂಬಂಧ ಬಹಳ ಮುಖ್ಯ ಇದೆ. ಆದರೆ ಇಷ್ಟೊಂದು ಪ್ರೆಷರ್ ಹಾಕಿದ್ರು ನಾವು ಒಂದು ಮಾತ್ರ ತೋರಿಸ್ಕೊಟ್ರು ಮೋದಿಯವರ ನೇತೃತ್ವದಲ್ಲಿ, ಆ ಡಾಕ್ಟರ್ ಜೈಶಂಕರ್ ಏನು ತೋರಿಸ್ಕೊಟ್ರು ಅಂದರೆ, ನಮ್ಮ ವಿದೇಶ ನೀತಿ ಏನಿದೆ ಅದು ಬೇರೆಯವರ ಕಂಟ್ರೋಲ್ಗೆ ನಾವು ಕೊಡೋದಿಲ್ಲ, ನೀವು ಹೇಗಾದರೂ ಮಾಡಿ, ನೀವು ನಮ್ಮ ಇಂಟ್ರೆಸ್ಟ್ ಮಾತ್ರ ಮ್ಯಾಟರ್ ಆಗುತ್ತೆ, ನಮ್ಮ ದೇಶಕ್ಕೆ, ನಮ್ಮ ದೇಶದ ಹಿತಾಸಕ್ತಿಗೆ ಯಾವುದು ಒಳ್ಳೆಯದಾಗುತ್ತೆ ಅದನ್ನು ನಾವು ಮಾಡ್ತೀವಿ ಹೊರತು ಪಾರ್ಟ್ನರ್ಶಿಪ್ಪಿಗೆ ನಾವು ಒಪ್ಕೋತೀವಿ. ಆದರೆ ಅಲಯನ್ಸ್ ಅಥವಾ ನೀವು ಬೇರೆಯವರು, ನಾವು ದೊಡ್ಡ ಸ್ಟ್ರಾಂಗ್ ದೇಶ ಆದ್ದರಿಂದ ನಾವು ಹೇಳಿದ ಹಾಗೆ ನೀವು ಕೇಳಬೇಕು, ಇಲ್ಲದೇ ಇದ್ದರೆ ನಾವು ತುಂಬ ತೊಂದರೆ ಕೊಡ್ತೀವಿ ಅಂದರೆ ಅದಕ್ಕೆ ಹೆದರಿಲ್ಲ. ಈಗ ಇದು ಸುಂಕ ಹೆಚ್ಚು ಮಾಡಿದ್ರಲ್ಲ, ಇದು ರಷ್ಯಾದಿಂದ ಆಯಿಲ್ ತೊಗೊಂಡ್ರೆ ನಿಮ್ಗೆ 25% ಅಂತ ಎಕ್ಸ್ಟ್ರಾ ಹಾಕಿದ್ರು. ಅದಾದರೂ ಕೂಡ ತಕ್ಷಣ ಭಾರತದ ನೇತೃತ್ವದಲ್ಲಿ ಯಾರಿದ್ದಾರೆ ಅವರು, ಹೌದು ನಮಗೆ ತೊಂದರೆ ಆಗುತ್ತೆ ಆದ್ದರಿಂದ ನಾವು ಅಲ್ಲಿಂದ ರಷ್ಯಾದಿಂದ ಆಯಿಲ್ ತರೋದನ್ನೇ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿಲ್ಲ. ಕರೆಕ್ಟ್, ಹೌದು, ಓಕೆ. ಇದೇ ಥರ ನಮಗೆ ಶ್ರೀಲಂಕಾ ಸ್ವಲ್ಪ ದಿವಸ ಚೈನಾ ಜೊತೆ ಸೇರಿಕೊಂಡು ನಮಗೆ ತೊಂದರೆ ಕೊಡ್ತಾಯಿದ್ರು, ಮಾಲ್ಡೀವ್ಸ್ ಅವ್ರು ತೊಂದರೆ ಕೊಡ್ತಾಯಿದ್ರು, ಇವರೆಲ್ಲ ಕೊಡ್ತಾಯಿದ್ರು. ಅದನ್ನೆಲ್ಲ ಈಗ ನೋಡಿದ್ರೆ ಶ್ರೀಲಂಕಾಗೆ ಅರ್ಥ ಆಗಿದೆ, ಭಾರತ ದೇಶನೇ ಅವ್ರಿಗೆ ಕಷ್ಟಕ್ಕೆ ಸಿಗೋ ಟೈಮಲ್ಲಿ ಮಾಡ್ತಾರೆ ಅಂತ. ಮಾಲ್ಡೀವ್ಸ್ ಜೊತೆನೂ ಸಂಬಂಧ ಇವಾಗ ಇಂಪ್ರೂವ್ ಆಗ್ತಾ ಇದೆ, ಭೂತಾನ್ ಜೊತೆ ಚೆನ್ನಾಗಿದೆ. ಈ ರೀತಿ ಏನು ಅಂದರೆ ಇದು ಯಾವಾಗ್ಲೂ 2+2 = 4 ಅಂತಲೇ ನೋಡೋಕ್ಕಾಗಲ್ಲ. ಈ ನಮ್ಮ ಡಿಪ್ಲೊಮೆಸಿಯಲ್ಲಿ ಹೇಗಿರುತ್ತೆ ಅದು ಯಾರೂ, ಯಾವ ದೇಶನೂ ಒಂದು ರೀತಿ ಎಲ್ಲಾದ್ರ ಜೊತೆಗೆ ಒಟ್ಟಿಗೆ ಇದ್ದು ಒಂದೇ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ತಿಳ್ಕೊಳ್ಳಿ, ಈಗೇನು ಅಂದರೆ ಭಾರತ ಈಗ ಜಾಗತಿಕ ದೃಷ್ಟಿಯಿಂದ, ಜಾಗತಿಕ ಮಟ್ಟದಲ್ಲಿ ಅದರ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ, ಅದು ಘನತೆ ಜಾಸ್ತಿ ಆಗ್ತಾ ಇದೆ, ಅದರ ಇಂಪಾರ್ಟೆನ್ಸು ತುಂಬ ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಇದರ ಶಕ್ತಿ ಬೆಳೀತಾ ಇದ್ದರೆ ಯಾವ ದೇಶಕ್ಕೂ ಭಾರತ ಬೆಳೀತಾ ಇದೆಯಪ್ಪ ತೊಂದರೆ ಆಗುತ್ತೆ ಪ್ರಪಂಚಕ್ಕೆ ಅನ್ನೋ ಥರ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಚೈನಾ ಪ್ರಭಾವಶಾಲಿ ಆಗ್ತಾ ಇದೆ ಅಂದರೆ ಎಷ್ಟೊಂದು ಜನ ಅದು ಶಕ್ತಿಶಾಲಿ ಆದರೆ ನಮಗೆಲ್ಲ ತೊಂದರೆ ಆಗುತ್ತೆ ಅಂತ. ಆದರೆ ಭಾರತ ಶಾಂತಿಯುತ ಅನ್ನೋದು ಜೊತೆಗೆ ಭಾರತ ಇದುವರೆಗೂ ಪ್ರತಿಯೊಂದು ರಾಷ್ಟ್ರದ ಜೊತೆಗೆ, ಪಾಕಿಸ್ತಾನ ಒಂದು ಬಿಡಿ ಪಕ್ಕದಲ್ಲಿ, ಅದು ಬಿಟ್ಟರೆ ಪ್ರತಿಯೊಂದು ರಾಷ್ಟ್ರದ ಜೊತೆಗೂ ಕೂಡ
ಇದು ಐದರ್ ಆರ್ ಅಂತಾರಲ್ಲ ಆ ಥರ ಅಲ್ಲ. ಹಂಗಲ್ಲ. ಇದು ಅಮೆರಿಕ ಅಥವಾ ರಷ್ಯಾ ಅಥವಾ ಇದು ಅಥವಾ ಅದು ಅಂತಲ್ಲ. ನಮಗೇನು ಅಂದರೆ ಪ್ರತಿಯೊಂದು ರಾಷ್ಟ್ರದ ಜೊತೆ ನಮ್ಮ ಸಂಬಂಧ ಏನಿದೆ ಅದು ಅದಕ್ಕೆ ಸ್ಪೆಸಿಫಿಕ್ ಆಗಿ ಇಂಪಾರ್ಟೆನ್ಸ್ ಇರುತ್ತೆ. ಆದ್ದರಿಂದ ನಮಗೆ ಅಮೆರಿಕ ಸಂಬಂಧನೂ ಬೇಕು, ರಷ್ಯಾ ಸಂಬಂಧನೂ ಬೇಕು, ಫ್ರಾನ್ಸ್ ಜೊತೆನೂ ಸಂಬಂಧ ಬೇಕು, ಇಸ್ರೇಲ್ ಜೊತೆನೂ ಸಂಬಂಧ ಬೇಕು. ಪ್ರತಿಯೊಂದು ದೇಶದ ಜೊತೆಗೆ ನಮ್ಮ ಹಿತಾಸಕ್ತಿಯನ್ನು ಮುಂದುವರಿಸೋದಕ್ಕೆ ಬೇರೆ ಪ್ರಪಂಚಕ್ಕೆ ತೊಂದರೆ ಆಗದೆ ಇರೋ ಥರ ನಾವು ಹೇಗೆ ಮುಂದುವರಿಬೇಕು ಅಂತ ನಮ್ಮ ವಿದೇಶ ನೀತಿಯನ್ನು ಮಾಡ್ತಾ ಇದ್ದಾರೆ. ಈ ಸ್ವಾರ್ಥದ ವಿದೇಶ ನೀತಿ ಅನ್ನಿಸ್ಕೊಳ್ಳುತ್ತೆ ಅಂತ ಕೆಲವು ವಿಶ್ಲೇಷಣೆಗಳನ್ನು ನೋಡ್ತಾ ಇದ್ದೆ ನಾನು. ನಮಗೇನು ಇಂಪಾರ್ಟೆಂಟೋ ಅದನ್ನು ನಾವು ಮಾಡ್ತೀವಿ. ಹೌದು, ನಾವು ಆ ಗುಂಪಿನ ಜೊತೆಗೂ ಇಲ್ಲ, ಈ ಗುಂಪಿನ ಜೊತೆಗೂ ಇಲ್ಲ. ಓಕೆ, ಅಂದರೆ ಅದರಲ್ಲಿ ಒಂದೇನಾಗುತ್ತೆ, ಸ್ವಾರ್ಥ ಅಂದರೆ ನಮ್ಮ ದೇಶದ ಹಿತಾಸಕ್ತಿ ನಾವು ಮುಂದುವರಿಯೋದನ್ನು ನಾವೇ ನೋಡದೇ ಇದ್ದರೆ ಬೇರೆ ಯಾರು ಬಂದು ನಮ್ಗೆ ಹೇಳ್ತಾರೆ. ಎರಡನೇದು, ನಮ್ಮ ಏನು ಸ್ವಾರ್ಥ ಅಂತ ಹೇಳ್ತೀರಾ ಅದರಿಂದ ಬೇರೆಯವರಿಗೆ ತೊಂದರೆ ಆಗೋದಿದ್ರೆ ಅದು ಸ್ವಾರ್ಥ. ನಾವು ಸ್ವಾರ್ಥತೆ ಇಲ್ಲ ಇಲ್ಲಿ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ದೇಶ ಮುಂದುವರಿಯೋದು, ನಮ್ಮ ಜನ ಮುಂದುವರಿಯೋದು, ಅದರ ಜೊತೆಗೆ ನಾವು ಯಾವ ದೇಶದ ಜೊತೆ ಸಂಬಂಧ ಇಟ್ಕೊಳ್ತೀವಿ ಅಲ್ಲಿಗೂ ಕೂಡ ಮ್ಯೂಚುವಲ್ ಕೋಆಪರೇಷನ್ ಅಂತ. ಅವ್ರಿಗೂ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು. ಅಂದ್ರೆ ಏನು ಅಂದರೆ ಪ್ರೈಮ್ ಇಂಪಾರ್ಟೆನ್ಸ್ ಅಂದರೆ ತುಂಬ ಮುಖ್ಯವಾದ್ದು ನಮ್ಮ ದೇಶದ ಸೆಕ್ಯೂರಿಟಿ, ನಮ್ಮ ದೇಶದ ಹಿತಾಸಕ್ತಿ. ಅದನ್ನು ಮುಂದುವರಿಸ್ಕೊಂಡು ಕಳೆದ 10 ವರ್ಷ, 25 ವರ್ಷದಿಂದ ನಡೀತಾ ಇದೆ. ಈಗ 10 ವರ್ಷದಿಂದ ನಮ್ಮ ದೇಶದ ಸೆಕ್ಯೂರಿಟಿ, ನಮ್ಮ ದೇಶದ ಹಿತಾಸಕ್ತಿ ಅಂತ ಬಂದರೆ ಅಫ್ಘಾನಿಸ್ತಾನವನ್ನು ಆಳ್ತಾ ಇರುವ ತಾಲಿಬಾನ್ ಜೊತೆಗೂ ನಾವು ವಿ ಆರ್ ರೆಡಿ ಟು ಸ್ಟ್ಯಾಂಡ್ ವಿತ್ ದೆಮ್. ಅವ್ರಿಗೇನು ಅಂದರೆ ಅವರು ಆ ದೇಶವನ್ನು ಆಳ್ತಾ ಇದ್ದಾರೆ. ಆದ್ದರಿಂದ ನಾವು ಆ ರಿಲೇಷನ್ಶಿಪ್, ನಾವು ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಇಟ್ಕೊಂಡಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ತೈವಾನ್ ಜೊತೆ ನಮ್ಮ ರಿಲೇಷನ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಇಲ್ಲ, ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ ಒನ್ ಚೈನಾ ಪಾಲಿಸಿ. ಹಾಗನ್ಬಿಟ್ಟು ನಮಗೆ ಅವ್ರ ಜೊತೆ ನಮ್ಮ ಟ್ರೇಡ್ ರಿಲೇಷನ್ಸ್ ಇಲ್ವಾ, ಬೇರೆ ಥರ ರಿಲೇಷನ್ಸ್ ಇಲ್ವಾ? ಈಗ ಅಫ್ಘಾನಿಸ್ತಾನದಲ್ಲಿ ಭಾರತ ಎಷ್ಟು ಮಾಡಿದೆ ಅಂದರೆ ನೀವು ಅಲ್ಲಿ ಅಫ್ಘಾನಿಸ್ತಾನ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿ ಇತ್ತೀಚೆಗೆ ಅಫ್ಘಾನಿಸ್ತಾನಕ್ಕೆ ಕನ್ನಡಿಗ ಪ್ರವಾಸಿಗರ ಸಂಖ್ಯೆ ಭಾಳ ಜಾಸ್ತಿ ಆಗಿದೆ. ಯೂಟ್ಯೂಬ್ಗಳಲ್ಲಿ ವಿಡಿಯೋ ನೋಡ್ತೀವಲ್ಲ, ಅಫ್ಘಾನಿಗಳು ತೋರಿಸುವಂಥ ಪ್ರೀತಿ, ಇಂಡಿಯನ್ಸ್ ಅಂದ ತಕ್ಷಣ ತೋರಿಸ್ತಾ ಇರೋ ಪ್ರೀತಿ ನೋಡಿದ್ರೆ ಭಾಳ ಜನರಿಗೆ ಆಶ್ಚರ್ಯ ಆಗುತ್ತೆ. ಹೌದಾ, ಹಿಂಗೂ ಇದೆಯಾ ಅಂತ. ಅಷ್ಟೆಲ್ಲ ಅಫ್ಘಾನಿಸ್ತಾನಕ್ಕೆ ಉಪಕಾರ ಮಾಡಿದೆ ಭಾರತ. ಅಲ್ಲಿ ಜನಗಳಿಗೆ ಏನಾಗಿದೆ ಅವ್ರಿಗೆ ಗೊತ್ತಾಗಿದೆ, ಭಾರತದವರು ಅವರಿಗೆ ಸುಮಾರು ಹೆಲ್ಪ್ ಮಾಡಿದ್ದಾರೆ ಈಗಲಿಂದಲೇ ಅಲ್ಲ. ಆವಾಗ ಗಾಂಧಾರ ಇದ್ದಾಗಲಿಂದಾನು ನಮ್ಮ ರಿಲೇಷನ್ಶಿಪ್ ಇದೆ ಅಲ್ಲಿಗೆ. ಇವಾಗ ಏನು ಅಂದರೆ ಅಲ್ಲಿ ಸ್ಕೂಲ್ಗಳು, ಮೆಡಿಕಲ್ ಹಾಸ್ಪಿಟಲ್ಲು, ರೋಡ್ಗಳು, ಇದೆಲ್ಲನೂ ಅವರಿಗೆ ಜನತೆಗೆ ಏನು ಗೊತ್ತಾಗಿದೆ ಅಂದರೆ ಭಾರತ ದೇಶ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಗೊತ್ತಾಗಿದೆ. ಅದು ಎಷ್ಟು ಕಷ್ಟಕರ ಪರಿಸ್ಥಿತಿಯಲ್ಲೂ ಕೂಡ ಭಾರತ ಅಲ್ಲಿ ಹೋಗಿ ಹೆಲ್ಪ್ ಮಾಡಿದೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.